ಅತ್ಯಂತ ಶಕ್ತಿಶಾಲಿಯಾದ ದೇವ್ರನ್ನ ನೋಡೋಕೆ ಬಂದಿದ್ದೀವಿ. ಆ ಶಕ್ತಿಯುತಶಾಲಿ ದೇವ್ರನ್ನ ಯಾವುದು ಏನು ಅಂತ ತಿಳ್ಕೊಬೇಕು ಅಂದರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ದೇವ್ರು ಯಾವುದು, ಅಲ್ಲಿನ ದೇವ್ರ ಶಕ್ತಿ ಏನು ಅಂತ ನಾವು ದೇವಸ್ಥಾನದವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಖಂಡಿತ ವಿಡಿಯೋ ಯಾರೂ ಸ್ಕಿಪ್ ಮಾಡಬೇಡಿ, ನಿಮಗೂ ಕೂಡ ತುಂಬ ಖುಷಿಯಾಗುತ್ತೆ ಮತ್ತು ಆ ದೇವ್ರ ಕೃಪೆಗೆ ನೀವು ಪಾತ್ರರಾಗ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ದೇವ್ರ ತೋರ್ಸೋಣ ಎಲ್ಲರೂ. ಓಕೆ, ಬನ್ನಿ ಹೋಗೋಣ, ನೋಡೋಣ. ಬನ್ನಿ. ನಿಮ್ಗೆ ಅವಾಗಲೇ ಅಲ್ಲಿ ಹೇಳಿದ್ನಲ್ಲ, ತುಂಬ ಶಕ್ತಿಯುತವಾದ ದೇವಸ್ಥಾನ ಅಂತ, ಅದೇ ಈ ದೇವಸ್ಥಾನ. ಅಲ್ಲೇ ಶ್ರೀ ಪ್ರತ್ಯಂಗಿರ ಯೋಗೇಶ್ವರ ಭಗವತಿ ದೇವಸ್ಥಾನ ಅಂತ. ಇದ್ರ ಬಗ್ಗೆ ದೇವ್ರ ಬಗ್ಗೆ ಎಲ್ಲ ತಿಳ್ಕೊಬೋದು ನಾವು. ಬನ್ನಿ ನೋಡೋಣ. ಇಲ್ಲಿ ಈ ದೇವಿಯ ಮಹಿಮೆ ಏನು ಅಂದರೆ, ಈ ನರಸಿಂಹ ಅವತಾರ ಕಾಲದಲ್ಲಿ ಆಗಿರತಕ್ಕಂಥ ದೇವಿಯ ಸ್ವರೂಪ ಇದು. ನರಸಿಂಹನ ಕೋಪವನ್ನು ಅಡಗಿಸೋದಕ್ಕೋಸ್ಕರ ಶಿವ ಶರಬೇಶ್ವರ ಅಂತ ಒಂದು ರೂಪ ತರ್ತಾರೆ. ಅದರಲ್ಲಿ ಒಂದು ರೆಕ್ಕೆ, ಶಿವನಿಗೆ 2 ರೆಕ್ಕೆ ಇರ್ತದೆ. ಮನುಷ್ಯನ ಶರೀರ, ಸಿಂಹದ ಮುಖ, 2 ರೆಕ್ಕೆಗಳು. ಅದರಲ್ಲಿ ಒಂದು ರೆಕ್ಕೆ ಪ್ರತ್ಯಂಗಿರ, ಇನ್ನೊಂದು ಶಿವಲಿಂಗ. ನನ್ನ ಗುರುಗಳು ಮಾಯಿಯಮ್ಮ ಅಂತ ಕನ್ಯಾಕುಮಾರಿಯಲ್ಲಿರ್ತಕ್ಕಂಥ ಒಬ್ಬರು ಅವಧೂತರು. ಅವರು ನಾನು ಕೊಟ್ಟ ವಿಗ್ರಹನ್ನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ ಜನವರಿಯಲ್ಲಿ ಸಂಕ್ರಾಂತಿಯಾಗಿ ಮಾರನೇ ಶನಿವಾರ ಭಾನುವಾರ ಜಾತ್ರೆಗಳಾಗುತ್ತೆ, ಕೋಲ ಆಗುತ್ತೆ. ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಒಂದು ಕೋಲ ಆಗುತ್ತೆ. ಅದು ಇಲ್ಲಿ ಮಾಟ ಮಂತ್ರಗಳಿದ್ದರೆ ಅದಕ್ಕೆ ಪರಿಹಾರ ಆಗುತ್ತೆ ದೇವಿ ಮಂತ್ರದಿಂದ. ಮತ್ತು ಪ್ರೇತ ಬಾಧೆ ಇದ್ದರೆ ಅದು ಪರಿಹಾರ ಆಗುತ್ತೆ. 3ನೇದು, ಯಾವುದಾದ್ರು ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಇದ್ದರೆ, ಅಭಿವೃದ್ಧಿ ಆಗಬೇಕು ಅಂದರೆ ಈ ಪ್ರತ್ಯಂಗಿರ ಹೋಮದಿಂದ ಆಗುತ್ತೆ. ಇದು ಇದೇ ವಿಶೇಷ. ನಾನು ಸಾಮೂಹಿಕವಾಗಿ ಯಾವುದೇ ಪ್ರತ್ಯಂಗಿರ ಹೋಮಗಳು ಮಾಡೋದಿಲ್ಲ. ಒಂದು ಫ್ಯಾಮಿಲಿಗೆ ಒಂದು ದಿನ ಒಂದೇ ಹೋಮ ಮಾಡೋದು. ಅದನ್ನೇ ವರ್ಷಕ್ಕೆ ಒಂದು 300-320 ಹೋಮಗಳಾಗುತ್ತೆ ಒಂದು ವರ್ಷಕ್ಕೆ. ಅದೇ ದಿನ ಒಂದು ಆಗುತ್ತೆ ಅಲ್ಲ. ಇಡೀ ಪ್ರಪಂಚದಲ್ಲಿ ನಾನು ಒಬ್ಬ ಪ್ರತ್ಯಂಗಿರ ಸಾಧಕ. ಇದು ಒಂದು ಪ್ರತ್ಯಂಗಿರ ದೇವಸ್ಥಾನ. ಇಲ್ಲ, ಇಡೀ ಪ್ರಪಂಚದಲ್ಲಿ ನಿತ್ಯ ಪ್ರತ್ಯಂಗಿರ ಹೋಮ ಆಗುವಂತ ದೇವಸ್ಥಾನ ಅಂದ್ರೆ ನಂದೊಂದೇ. ಬೇರೆ ಎಲ್ಲರೂ ಸಾಮೂಹಿಕವಾಗಿ ಅಮಾವಾಸ್ಯೆ ಎಲ್ಲ ಹುಣ್ಣಿಮೆ ಎಲ್ಲ ಒಂದು ಮಾಡ್ತಾರೆ. ಬಟ್ ಇಲ್ಲಿ ನಿತ್ಯ 10,000 ಪ್ರತ್ಯಂಗಿರ ಜಪ ಆಗುತ್ತೆ, 1000 ಆಹುತಿಗಳಾಗುತ್ತೆ. ಅದು ಈ ದೇವಸ್ಥಾನದ ಮಹಿಮೆ. ನಿನ್ನೆ ಅಮಾವಾಸ್ಯೆಯಲ್ಲಾಗಿದ್ದು ದೇವಿಯ ಕೋಲ, ಪ್ರತ್ಯಂಗಿರಿಯ ಕೋಲ. ಪ್ರತಿ ತಿಂಗಳು ಒಂದೊಂದು ದೇವರದು ಕೋಲಗಳಾಗುತ್ತೆ. ನೀವೇ ನೋಡಿದಿರಿ, ಹೆಂಗಿತ್ತು ಅಂದ್ರೆ ನೀವೇ ನೋಡಿದಿರಿ. ಎಲ್ಲರಿಗೂ ಊಟನೂ ಆಗಿದೆ, ಎಲ್ಲರಿಗೂ ದೇವರ ಪ್ರಸಾದ ಎಲ್ಲರಿಗೂ ಸಿಕ್ತು. ಮೈಸೂರಿಗೆ ಬಂದು ಬರಬೇಕು, ಯಾರೇ ಬರಬೇಕಾದ್ರೂ. ಇದು ಮೈಸೂರು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿದೆ. ಶೆಟ್ಟಿನಾಯಕನಹಳ್ಳಿ ಅಂತ ಈ ಊರಿನ ಹೆಸರು. ಗದ್ದಿಗೆ ರೋಡ್ ಇದು, ಮೈಸೂರು ಟು ಗದ್ದಿಗೆ ರೋಡು. 245 ಬಸ್ಗಳೆಲ್ಲ ಇಲ್ಲಿ ಬಂದು ನಿಲ್ಲುತ್ತೆ. ಬರ್ಬೋದು, ಬಸ್ಸಲ್ಲಿ ಬರೋರು. ಕಾರಲ್ಲಿ ಬರೋರಾದರೆ ರೂಟ್ ಮ್ಯಾಪ್ ಹಾಕ್ಕೊಂಡು ಬರ್ಬೋದು. ಇಷ್ಟೊತ್ತು ನಮಗೆ ಗುರುಗಳು ನಮಗೆ ದೇವ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಅದೇ ರೀತಿ ಈ ಸ್ಥಳಕ್ಕೆ ಯಾವ ಥರ ಬರಬೇಕು ಅಂತ ಕೂಡ ನಮಗೆ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೆಲ್ಲ ಫೇಮಸ್ ಆಗಿರುವ ಪ್ರತ್ಯೇಕ್ ಬ್ರದರ್ ಮತ್ತು ಮೌಲ್ಯ ಸಿಸ್ಟರ್ ಇದ್ದಾರಲ್ಲ, ಆ ದೇವಸ್ಥಾನ ಇದು. ಆದರೆ ಎಲ್ಲೂ ಕೂಡ ನಮ್ಮದೇ ದೇವಸ್ಥಾನ ಅಂತ ಅವ್ರಿಗೆ ಹೇಳಿ. ನಮಗೆ ಹೇಗೆ ಗೊತ್ತಾಯಿತು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಮಗೆ ಹೇಗೆ ಗೊತ್ತಾಯಿತು ಅಂದರೆ, ನಾವು ಪ್ರತ್ಯೇಕಣ್ಣ ಇದ್ದಾರಲ್ಲ, ಅವ್ರ ತಾಯಿನ ನಾವು ಅಲ್ಲಿ ನೋಡ್ದೋ. ಆವಾಗ ನೀವು ಪ್ರತ್ಯೇಕಣ್ಣ ಅವ್ರ ಅಮ್ಮ ಅಲ್ವಾ ಅಂತ ಕೇಳಿದಾಗ ಹೌದು ಅಂತ ಹೇಳಿದ್ರು. ಆವಾಗ ನಮಗೆ ಗೊತ್ತಾಯಿತು ಇದು ಪ್ರತ್ಯೇಕಣ್ಣ ಮತ್ತು ಮೌಲ್ಯ ಸಿಸ್ಟರು. ಈ ವಿಡಿಯೋದೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ ಅವ್ರ ಫೋಟೋನ. ಇವರೇ ನೋಡಿ ಪ್ರತ್ಯೇಕಣ್ಣ ಮತ್ತು ಮೌಲ್ಯ ಸಿಸ್ಟರು. ಈ ವಿಡಿಯೋದಲ್ಲಿ ಸ್ವಲ್ಪ ಪ್ರತ್ಯೇಕಣ್ಣ ಅವ್ರ ಅಮ್ಮ ಕಾಣಿಸ್ಕೊಂಡಿದ್ದಾರೆ, ನೋಡ್ಬೋದು. ಕೈ ಮುಕ್ಕೊಂಡು ನಿಂತಿದ್ರಲ್ಲ, ಇವರೇ ಪ್ರತ್ಯೇಕಣ್ಣವ್ರ ಅಮ್ಮ.